ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಭ್ರಷ್ಟ ಅಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅಂತ ಕೊಡೋಲ್ರಿ. ಅಲ್ಲಿ ಏನಾಗೈತಿ, ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಮ್ಮ ಪರಿಸರದಾಗ ಒಂದೇ ಬ್ಯಾಂಕ್ ಗೌರ್ಮೆಂಟ್ ಬ್ಯಾಂಕ್ ಅಂತ ಇದ್ರಾಗ ಎಲ್ಲ ಸಣ್ಣ ಸಣ್ಣ ರೈತರು ಅವರು ಇವರು ಸಾಲ ತೆಗೆದಿರ್ತಾರೆ. ಮತ್ತು ಕೊನೆಗೆ ಏನಾಯ್ತು, ಒಂದು ಪ್ರಕರಣ ಯಾರೋ ಬ್ಯಾಂಕ್ ಮ್ಯಾನೇಜರ್ ಒಬ್ಬ ಲಪಡ ಮಾಡಿದ್ರು. ಅವ್ರ ದೇಶದಿಂದ ಅದು ಏನೈತಿ OTS ಅನ್ನು ಅವರ ಮಾಡಕ್ಕೆ ಹಚ್ಚಿರಿ ರೈತರಿಗೆ. ಏನ್ರಿ ಸುಮಾರು ಆ ಭಾಗದಾಗ ಏನ್ರಿ 3,000-4,000 OTS ಇದಾವೆ. OTS ಅಂದ್ರೆ ಇದು ಒನ್ ಟೈಮ್ ಸೆಟಲ್ಮೆಂಟ್ ರೀ. ಅದು ಬ್ಯಾಂಕ್ನವರ ಮಾಡಕ್ಕೆ ಹಚ್ಚಿದ್ರು ಸರ್. ಬ್ಯಾಂಕ್ನವ್ರು ಮಾಡಕ್ಕೆ ಹಚ್ಚಿ ಹಿಂಗಡೆ ಥೋಡೆ ದಿವಸ ಏನಾಗಿದ್ರಿ, ಪಾಪ ಅವ್ರದ್ದು ಇವರು ಸಣ್ಣ ಸಣ್ಣ ರೈತರದ್ದು ರೋಜ್ಗಾರದು ಹಣ ಬಂದು ಅಡ್ಕಾಸ್ತೀರ ಆ ಖಾತೆದೊಳಗೆ. ಈಗ ಏನು ಅನ್ನತ್ತೀರಿ, ಇಲ್ಲ ರೋಜ್ಗಾರ ನಾವು ತೆಗಿಯಕ್ಕೆ ಬರಂಗಿಲ್ಲ, ನಮ್ಮ ಇದ್ರಾಗ ನಿಮ್ದು ಖಾತೆನೇ ಬೇಡ ಅಂತ ಅನ್ನಕತ್ತಾರ ಬ್ಯಾಂಕ್ನವ್ರು. ನಮ್ಮ ಇದ್ರ ಖಾತೆ ಬೇಡ ಅಂದ್ರೆ ಯಾಕೆ ಬೇಡ, ನಾವು ಅಂತಾವೇನು ಗುನ್ನೆ ಮಾಡಿದೇವೇನ? ನಮ್ಮ ಪರಿಸರದಾಗ ಇರೋದು ಒಂದೇ ಬ್ಯಾಂಕ್ ರೀ. ಅಂತ ಇದ್ರಾಗ ನೀವು ನಮ್ಮ ಬ್ಯಾಂಕ್ನಾಗ ಬೇಡ ಅಂದ್ರೆ ನಾವು ಎಲ್ಲಿ ಹೋಗ್ಬೇಕು? ಬೆಳಗಾವಿ ನಮ್ಗೆ ಸಂಬಂಧನೇ ಬರಂಗಿಲ್ಲ. ಅದು ಈಗ ಬ್ಯಾಂಕ್ ನಾವು ಎಲ್ಲಿ ಹುಟ್ಟಿದವಲ್ರಿ ಆ ಬ್ಯಾಂಕ್ ಅಪರೂಪವಾಗಿ ಬ್ಯಾಂಕ್ ಐತಿ, ಅಲ್ಲೇ ಖಾತೆ ಆಗ್ಬೇಕು. ಮತ್ತು ನಮ್ಮ ಖಾತೆ ಏನು ಬಂದ್ ಮಾಡಿದ್ರಿ ಮತ್ತೆ ಜಾಸ್ತಿ ಮಾಡಿ ಕೊಡಬೇಕು ಅಂತ ನಾವು ಬೇಡಿಕೆ ಇಡೋದು ಜಿಲ್ಲಾಧಿಕಾರಿ ಸಂಘ. ಮತ್ತೆ ಯಾಕೆ ನಾವು ಯಾಕೆ ಬೇರೆ ಊರಿಗೆ ಹೋಗ್ಬೇಕು ಅಂತಾವೇನು ನಾವು ಅಪರಾಧ ಮಾಡೋದು ಏನು ಕ್ರೈಮ್ ಮಾಡಿದ್ದೇವೇನ? ನಿಮ್ಮ ಸಹಮತದಿಂದನ ಕ್ಲೋಸಿಂಗ್ ಲೆಟರ್ನು ನಮ್ಮ ಕಡೆ ಅದಾವ್ರಿ. ಕ್ಲೋಸಿಂಗ್ ಲೆಟರ್ ನಿಮ್ಮ ಸಹಮತಿಯಿಂದ ನಾವು ಒನ್ ಟೈಮ್ ಸೆಟಲ್ಮೆಂಟ್ ಆಗೈತ್ರಿ. ಈಗ ನೋಡ್ರೆ ಅದು ನಾವು ಬೇರೆ ಕಡೆ ಹೋಗ್ರಿ ಅಂತಾರೆ. ನಾವು ಎಲ್ಲಿ ಹೋಗ್ಬೇಕು? ಇದು ಮಹಾ ಅಪರಾಧ ನಮಗೆ ಅನ್ಸತೈತಿ. ಈ ಅನ್ಯಾಯ ಕುರಿತು ನಾವು ಮನವಿಯನ್ನು ನಾವು ಜಿಲ್ಲಾಧಿಕಾರಿಗೆ ಕೊಡತಾ ಇರ್ತೀರಿ. ಅವರು ಕ್ರಮ ತಗೋಬೇಕಂತ ನಾವು ಬೇಡಿಕೆ ಹೇಳೋದು.